ಉಳಿತಾಯದ ಹೂಡಿಕೆ ಹೆಸರಲ್ಲಿ ಬಳ್ಳಾರಿಯಲ್ಲಿ ನೂರಾರು ಜನರಿಗೆ ವಂಚನೆ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು. ಚೀಟಿ ಹೆಸರಿನಲ್ಲಿ ವೆಂಕಟೇಶ್ ಎಂಬಾತ ಏನಿದ್ದಾನೆ ಆತ ನೂರಾರು ಜನರಿಗೆ ಬಹುಕೋಟಿ ವಂಚನೆಯನ್ನ ಈಗ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ತಮ್ಮ ಉಳಿತಾಯದ ಹಣವನ್ನ ವಾಪಸ್ ನೀಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನರು ಈಗ ಬಳ್ಳಾರಿ SP ಕಚೇರಿಗೆ ಅಲಿಯುವಂತಾಗಿರುವಂಥದ್ದು. ಒಂದಷ್ಟು ಕೂಡಿಟ್ಟ ಹಣವನ್ನ ಏನು ಮುಂದೆ ಉಳಿತಾಯಕ್ಕಾಗಿ ವೆಂಕಟೇಶ್ ಅನ್ನುವ ವ್ಯಕ್ತಿ ಕಡೆ ಚೀಟಿ ಹಣವನ್ನೇನು ಹಾಕಿದ್ರು ಅವರು ಈಗ ಎಲ್ಲರೂ ಕೂಡ ಬೀದಿಗೆ ಬಂದಂತಾಗಿರುವಂಥದ್ದು. ಸುಮಾರು ಬಳ್ಳಾರಿಯಲ್ಲಿ 900ಕ್ಕೂ ಹೆಚ್ಚು ಕುಟುಂಬಗಳು ಈ ತರನಾಗಿ ಚೀಟಿ ರೂಪದಲ್ಲಿ ಹಣವನ್ನ ಕಟ್ಟಿರುವಂಥದ್ದು. ಸುಮಾರು ಒಬ್ಬೊಬ್ಬ ವ್ಯಕ್ತಿ 8 ರಿಂದ 10 ಸಾವಿರ ಹಿಡಿದು ಒಟ್ಟು 5 ಲಕ್ಷದವರೆಗೂ ಕೂಡ ಹಣವನ್ನ ಉಳಿತಾಯ ಮಾಡಿ ಆ ವೆಂಕಟೇಶ್ ಅನ್ನುವಂಥ ಯುವಕನಿಗೆ ಕೊಟ್ಟಿದ್ರು. ಜೊತೆಗೆ ಆತನ ಪಾರ್ಟ್ನರ್ ಆಗಿರ್ತಕ್ಕಂಥ ಸಲೀಂ ಆಗಿರ್ಬೋದು, ಸಚಿನ್ ಆಗಿರ್ಬೋದು, ಜೊತೆಗೆ ಸರೋಜಾ ಇವರು ಅವರ ಅಂದ್ರೆ ವೆಂಕಟೇಶ್ ಅವರ ಪತ್ನಿ ಸರೋಜಾ ಆಗಿರ್ಬೋದು, ಹೀಗೆ ಏನು ಅವರ ಒಂದಷ್ಟು ಏನು ಗ್ಯಾಂಗ್ ಇತ್ತು ಆ ಗ್ಯಾಂಗ್ ಇಡೀ ಒಂದು ಬಳ್ಳಾರಿಯಲ್ಲಿ ಇರ್ತಕ್ಕಂಥ 900ಕ್ಕೂ ಹೆಚ್ಚು ಜನರನ್ನ ಈಗ ವಂಚನೆ ಮಾಡಿರುವಂಥದ್ದು. ಹಣವನ್ನ ಕಳೆದುಕೊಂಡಂತ ಏನು ಬಡ ಜನರಿದ್ರು ಅವರು ಈಗ ಕಂಗಾಲಾಗಿರುವಂಥದ್ದು. ಸಾಕಷ್ಟು ಅವರು ತಮ್ಮ ಹಣ ಮರಳಿ ಬರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ಹೊರ ಆಗ್ತಾ ಇರುವಂಥದ್ದು. ಯಾಕಂದ್ರೆ ವೆಂಕಟೇಶ್ ಏನಿದ್ದಾನೆ ಆತ ಹಣ ತುಂಬಿಸ್ಕೊಳ್ಳುತ್ತಿದ್ದಂತೆ ಈಗ ನಾಪತ್ತೆ ಆಗಿರುವಂಥದ್ದು. ಹಾಗಾಗಿ ಆತನ ಹುಡುಕಬೇಕು, ಜೊತೆಗೆ ನಾವು ಕೊಟ್ಟಂತ ಹಣವನ್ನ ವಾಪಸ್ ಕೊಡ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬೇಡಿಕೆನ ಇಡ್ತಾ ಇರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇರೋದು ಪ್ರತಿ ತಿಂಗಳು ಈ ತರನಾಗಿ ಹಣವನ್ನ ತುಂಬಿಸ್ಕೊಳ್ತಾ ಇದ್ರೆ ಅಂದ್ರೆ ಒಂದ್ ರೀತಿಯಾಗಿ 1500, 2000, 3000, 10,000 ಈ ತರನಾಗಿ ಹಣವನ್ನ ತುಂಬಿಸ್ಕೊಂಡು ಈ ತರನಾದಂತ ಒಂದು ಚೀಟಿಯಲ್ಲಿ ಅಂದ್ರೆ ಒಂದು ಬುಕ್ ನಲ್ಲಿ ಕಿರಿದಾದಂತ ಒಂದು ಚೋಪಡಿಯಲ್ಲಿ ಅದನ್ನ ಬರೆದು ಕೊಡುವಂತ ಒಂದು ಕೆಲಸವನ್ನು ಮಾಡ್ತಿದ್ರ. ಇದೇ ಒಂದು ಜಾಲವನ್ನ ನಂಬಿ ಸಾಕಷ್ಟು ಏನು ಬಡ ಜನರಿದ್ದಾರೆ ಅವರು ಕೂಡ ಈಗ ಹಣವನ್ನ ತೊಡಗಿಸಿರುವಂಥದ್ದು. ಅವ್ರು ನಮ್ಮ ಜೊತೆಗೆ ಈಗ ನೇರವಾಗಿ ಇಲ್ಲಿ ಹಣ ಕಳೆದುಕೊಂಡಂತ ವ್ಯಕ್ತಿಗಳು ಇರುವಂಥದ್ದು. ಅವರು ಕೂಡ ಈಗ ನೇರವಾಗಿ ಮಾತಾಡ್ತೇನೆ. ಸರ್, ಏನ್ ಪ್ರಕರಣ ಇದು? ನೀವು ಎಷ್ಟು ಹಣ ತುಂಬಿದ್ರಿ? ಯಾರು ಒಯ್ದಿದ್ದಾರೆ ಈಗ? ಇದು ಚೀಟಿ ಅಮೌಂಟ್ ಸರ್. ಇದು ಬಂದು 16 ತಿಂಗಳ ಚೀಟಿ. 10 ಲಕ್ಷದ 2 ಚೀಟಿ ಹಾಕಿದ್ದೆ ಸರ್. 8 ತಿಂಗಳಿಗೆ ಒಂದು 10 ಲಕ್ಷ ಅಮೌಂಟ್ ಈಗ ನಾನು ಕಟ್ಟಿದ್ದೀನಿ ಅವರಿಗೆ. ನೆಕ್ಸ್ಟ್ ಮಂತ್ ಅವ್ರು ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ರು, ಕೊಡ್ಲಿಲ್ದಂಗೆ ಇವಾಗ ಪರಾರಾಗಿದ್ದಾನೆ ಸರ್. ನಂದು 10 ಲಕ್ಷ ಸರ್. ಈಗ ಅಮ್ಮ, ನೀವು ಎಷ್ಟು ಕಟ್ಟಿದ್ರಿ? ಏನಂತ ಹೇಳಿ ನಿಮ್ಗೆ ಚೀಟಿ ಕಳ್ಸ್ಕೊಂಡಿದ್ರು? ಇಲ್ಲ ಸರ್, ಅವರು ನಮಗೆ ಒಂದು 28 ವರ್ಷದಿಂದ ಪರಿಚಯ ಸರ್. ಅವ್ರು ನಮ್ಮ ಏರಿಯಾದಲ್ಲೇ ಇದ್ದಾರೆ ಸರ್. ಅವರು ಆ ಎಣ್ಣೆ ಚೀಟಿ ಹಾಕ್ತಿದಾರೆ ಅಂತ ನನಗೆ ಗೊತ್ತಾದ. ನಾನು ಇದೇ ಸಲ ಸರ್ ಫಸ್ಟ್ ಚೀಟಿ ಹಾಕಿದ್ದು. 5 ಲಕ್ಷ ಚೀಟಿ ಹಾಕಿನಿ ಸರ್ ನಾನು. 5 ಲಕ್ಷ ಚೀಟಿ ಅಂದರೆ 16 ಚೀಟಿ ಇರುತ್ತೆ ಸರ್. ಅದರಲ್ಲಿ 13 ಚೀಟಿ ಕಟ್ಟಿದ್ದೀನಿ ಸರ್ ನಾನು. ಇನ್ನು 3 ಚೀಟಿ ಕಟ್ಟಿದ್ರೆ ನಾನು ಲಾಸ್ಟ್ಗೆ ಅಮೌಂಟ್ ಬರುತ್ತೆ ಸರ್. ಟೋಟಲ್ ಅಮೌಂಟು 5 ಲಕ್ಷಗೆ ನಾನು 5 ಲಕ್ಷ ಕಟ್ಟಿದ್ರೆ 5,60,000 ಬರುತ್ತೆ ಸರ್. ನನಗೆ 60,000 ಲಾಭ ಬರುತ್ತೆ ಅಂತ ನನ್ನ ಆಸೆಗೆ ನನ್ನ ಮಗಳಿಗೆ ಮದುವೆ ಮಾಡ್ಬೇಕಂತ ಇಟ್ಕೊಂಡಿದ್ದ ದುಡ್ಡು ಬ್ಯಾಂಕಲ್ಲಿ ಇಟ್ಟಿನಿ ಸರ್ ನಾನು. ಅದು ಬ್ಯಾಂಕಲ್ಲಿರೋ ದುಡ್ಡು ತಗೊಂಡು ಬಂದು ನಾನು ಚೀಟಿ ಕಟ್ಟಿನಿ ಸರ್ ನಾನು. ಅಂದ್ರೆ ಹೆಂಗ್ ಗೊತ್ತಾಯ್ತು ಮೋಸ ಆಯ್ತಂತ ನಿಮ್ಗೆ? ಸರ್, 30ನೇ ತಾರೀಕು ರಾತ್ರಿ ಪತ್ತಾಗಿದ್ದಾನೆ ಅಂತೇಳಿ ನಮಗೆ ನ್ಯೂಸ್ ಬಂತು. ನಾಪತ್ತಾಗಿದ್ದಾನೆ ಅಂತೇಳಿ ತಿಂಗಳ ನಾನು 2 ಚೀಟಿ ಕಟ್ತಿದ್ದೆ. ಒಂದು ಚೀಟಿಗೆ ಬಂದು 6,250 ರೂಪಾಯಿ ಕಟ್ತಿದ್ದೆ. ಹಂಗೆ 2 ಚೀಟಿಗೆ 2 ಲಕ್ಷ ರೂಪಾಯಿ ಕಟ್ತಿದ್ದೆ ಸರ್. ಎಷ್ಟು ಜನಕ್ಕೆ ಈ ತರ ಘೋಷಣೆ ಮಾಡಿದಾರೆ ಈಗ? ಇವಾಗ ನಮಗೆ ತಿಳಿದ ಪ್ರಕಾರ 200 ಜನ ಮೇಲೆ ಇದೆ ಸರ್. 1,000 ಜನ ಮೇಲೆ ಆಗಿದೆ ಸರ್. ಅರ್ಧ ಬಳ್ಳಾರಿ ಇದೆ ಸರ್ ಆ ಎಣ್ಣೆ ಕೈಯಲ್ಲಿ. ಅರ್ಧ ಬಳ್ಳಾರಿ ಇದೆ ಸರ್. ಹೂವ ಮಾರವರು, ಕಾಯಿ ಮಾರವರು, ತರಕಾರಿ. ಇಲ್ಲಿ ದುರ್ಗಮ್ಮ ಟೆಂಪಲ್ ಇದಾರೆ ಸರ್. ಅಲ್ಲ, ಯಾರು ಈಗ ವಂಚನೆ ಮಾಡಿರೋದು ನಿಮ್ಗೆ? ವೆಂಕಟೇಶ್ ಸರ್. ವೆಂಕಟೇಶ್ ಪ್ರತಿಯೊಬ್ಬರು ಸರ್ ಬಳ್ಳಾರಿಯಲ್ಲಿ ಅರ್ಧ ಬಳ್ಳಾರಿ ನಂಬಿದೆ ಸರ್. ಒಂದು ವೆಂಕಟೇಶ್ ಅಂದ್ರೆ ನಂಬಿಕೆ ಅಂದ್ರೆ ವೆಂಕಟೇಶ್. ಆ ತರ ನಾವು ನಂಬಿದ್ದೀವಿ ಸರ್. ಆದ್ರೆ ಈ ತರ ದೊಡ್ಡ ಮೋಸ ಮಾಡ್ತಾನೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಸರ್. ನಾವು ಒಬ್ರೇನಾ ವೆಂಕಟೇಶ್ ಒಬ್ರೇನಾ ಅಥವಾ ಟೀಮ್ ಇದಾರೆ? ಇಲ್ಲ ಸರ್, ವೆಂಕಟೇಶ್ ಜೊತೆಲಿ ಸಲೀಂ ಅಂತ ಪಾರ್ಟ್ನರ್ಶಿಪ್ ಸರ್. ಅವ್ರ ಅಳಿಯನು ಇದಕ್ಕೆ ಅಮೌಂಟ್ ಬರ್ತಿದೆ ಸರ್ ಕಲೆಕ್ಷನ್ಗೆ. ಚೇತನ್ ಸರ್ ಅಳಿಯ ದೊಡ್ಡ ಸಚಿನ್ ಕುಮಾರ್ ದೊಡ್ಡ ಅಳಿಯ ಸರ್. ಅಂದ್ರೆ ಈಗ ಏನಾಗ್ಬೇಕಂತ ಹೇಳ್ತೀರಿ ನೀವು? ನಮ್ ಹಣ ಕಷ್ಟಪಟ್ಟಿದ್ದ ಹಣ ಸರ್. ನನ್ಗೊಬ್ಳಿಗೆ ಅಲ್ಲ ಸರ್, ಎಲ್ಲ ಯಾರು ಕಟ್ಟಿದ್ದಾರೆ ಎಲ್ಲರ ಅಮೌಂಟ್ ವಾಪಸ್ ಬರ್ಬೇಕಂತ ನಿಮ್ ಕಡೆಯಿಂದ, ಮೀಡಿಯಾ ಕಡೆಯಿಂದ, SP ಕಡೆಯವರಿಂದ, ಎಲ್ಲರ ಕಡೆಯಿಂದ ನಮ್ಮ ಹಣ ನಮ್ ಕಷ್ಟಪಟ್ಟಿದ್ದು ನಮಗ್ ವಾಪಸ್ ಬರ್ಬೇಕಂತ ಎಲ್ಲರಿಗೂ ನಾನು ಕೇಳ್ಕೊಂತೀವಿ ಸರ್. ನಾನು ಇದಿಷ್ಟು ಇಲ್ಲಿನ ಹಣ ಕಳೆದುಕೊಂಡಂತ ಏನ್ ಜನರಿದ್ದಾರೆ ಅವರು ನಾವು ವೆಂಕಟೇಶನ ನಂಬಿ ಇಡೀ ಏನು ದುಡ್ಡನ್ನೆಲ್ಲ ಅಂದ್ರೆ ಉಳಿತಾಯ ಮಾಡಿದಂತ ದುಡ್ಡನ್ನೆಲ್ಲ ಆತನಿಗೆ ಕಟ್ಟಿದ್ವಿ. ಆತ ಈಗ ಏಕೈಕಿ ನಾಪತ್ತೆ ಆಗಿದ್ದಾನೆ. ನಮ್ಮ ಹಣ ನಮಗೆ ಮರಳಿ ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದೇಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.